ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Growth. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಮಾಡಿತ್ತು, ಟೆಲಿಗ್ರಾಮ್ ಫಾಲೋ ಆಗಿರೋರಿಗೆ ಎಷ್ಟೆಷ್ಟು ಪ್ರಾಫಿಟ್ಸ್ ಬಂದಿದ್ದಾವೆ ಕೂಡ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಮುಂದೆ ತಮ್ಲೈನ್ ಕಟ್ ಮಾಡ್ಕೊಂಬಿಡೋಣ, ಆಮೇಲೆ ವೀಡಿಯೋ ನೋಡೋಣ. ಓಕೆ, ಕೇಳಿಸ್ಕೊಳ್ಳಿ. ಇದ್ರ ಮಧ್ಯೆ ಮತ್ತೆ ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ, ಇದ್ರ ಕೆಳಗಡೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್. ಓಕೆ, ಇದನ್ನೇ ನೋಡ್ಕೊಳ್ಳಿ. ಇದನ್ನೇ ಕಟ್ ಮಾಡಿ ತಮ್ಲೈನ್ ಹಾಕೋಣ. ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಅಂತ ಹೇಳಿದ್ವಿ. ಇದು ಸೇಮ್ ಇವಾಗ ನಡೆದಿದೆ ಅಲ್ಲ ಅಂತ ಚಾರ್ಟ್ ನೋಡಿ. ಫಸ್ಟ್ ಪೂರ್ತಿ ಕೇಳಿಸ್ಕೊಂಬಿಡಿ ಇದನ್ನು ಅಲ್ಲಿ. ಓಕೆ, ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಏನು ಮಾಡಬೇಕು? ಗ್ಯಾಪ್ ಡೌನ್ ಓಪನ್ ಆದರೆ ಓಪನ್ ಆಗಿರೋ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್. ಕ್ಲಿಯರ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಇದನ್ನೇ ಕಟ್ ಮಾಡಿ ತಮ್ಲೈನ್ಗೆ ಹಾಕೋಣ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಮಧ್ಯದಲ್ಲಿದೆ. 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಯಾವ ಕಡೆ ಎಂಟ್ರಿ ಕೊಡುತ್ತೆ ಆ ಕಡೆ ನೀವು ಟ್ರೇಡ್ ತೊಗೊಂಡು ನಿಮ್ಮ ಅನಾಲಿಸಿಸ್ ಪ್ರಕಾರ TSL ಮಾಡ್ತಾ ಬನ್ನಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಅದು ಕೇಳಿಸ್ಕೊಂಡ್ರಲ್ಲ. ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಧ್ಯದಲ್ಲಿದೆ. 50 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಯಾವ ಕಡೆ ಎಂಟ್ರಿ ಕೊಡುತ್ತೋ ಆ ಕಡೆ ನೀವು ಟ್ರೇಡ್ ಮಾಡ್ತಾ ಬನ್ನಿ ಅಂತ ಹೇಳಿದ್ವಿ. ಇದು ನಿಫ್ಟಿ. ಓಕೆ, ಇದು 50 ಮಿನಿಟ್ಸ್ ಕ್ಯಾಂಡಲ್ ನೀವು ನೋಡ್ಕೋಬೋದು. ಇಲ್ಲಿ ನಾನು ಬೆಳಿಗ್ಗೆನೇ ಇದು ಅಪ್ಡೇಟ್ ಮಾಡಿದೆ ಬಿಫೋರ್ ಮಾರ್ಕೆಟ್. ಈ ಕಡೆ C ಎಂಟ್ರಿ, ಈ ಕಡೆ P ಎಂಟ್ರಿ ಅಂತ. P ಎಂಟ್ರಿ ಬಂದಿದೆ. ಎಷ್ಟು ಪಾಯಿಂಟ್ ಬಂದಿದೆ ನೋಡಿ. 300 ಬೈ ಮಾಡಿದ್ದೀವಿ, 800 ಆಗಿದೆ. 400 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಇದರಲ್ಲಿ. ಓಕೆ, ಅದಾದಮೇಲೆ ಮತ್ತೆ ಇಲ್ಲಿಂದ ಇದು ಕೂಡ CE ಮಾಡಿದ್ವಿ ಲೈವ್ ಮಾರ್ಕೆಟ್, ಲೈವ್ ಟ್ರೇಡಿಂಗಲ್ಲಿ. ಇದು ಪೂರ್ತಿ ಎರಡೂ ಕಡೆ ಪ್ರಾಫಿಟ್ ಮಾಡಿದ್ವಿ. ಡೌಟ್ ಇರೋ ಟೆಲಿಗ್ರಾಮಲ್ಲಿ ಇರ್ತಾ ಸ್ಕ್ರೀನ್ಶಾಟ್ ಸ್ವಲ್ಪ ನೋಡ್ಕೋಬೋದು ನೀವು. ಓಕೆ, ಇವಾಗ ನಿಫ್ಟಿ ಕಟ್ ಮಾಡಿ ತಮ್ಲೈನ್ ಹಾಕಬೇಕಾ ಹೇಳಿ, ಬ್ಯಾಂಕ್ ನಿಫ್ಟಿ ಕಟ್ ಮಾಡಿ ತಮ್ಲೈನ್ ಹಾಕಬೇಕಾ ಹೇಳಿ. ಎರಡೂ ಕರೆಕ್ಟಾಗಿ ವರ್ಕ್ ಆಗಿದ್ದಾವೆ. ಬ್ಯಾಂಕ್ ನಿಫ್ಟಿ ರೀಟ್ರೇಸ್ ಮಾಡಿ ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನೋಡ್ಕೊಳ್ಳಿ, ಇನ್ನು ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ. ಇದು ಬ್ರೇಕ್ ಆಗಿ ಎಕ್ಸಾಕ್ಟ್ ಅದಕ್ಕೆ ರೀಟ್ರೇಸ್ ಆಗಿ ಫಾಲ್ ಆಗಿದೆ. ಓಕೆ, ಇದು ನೋಡಿ ಎಷ್ಟು ಕ್ಲಿಯರಾಗಿ ವರ್ಕ್ ಆಗಿದೆ. ಎರಡು ವರ್ಕ್ ಆಗಿದ್ದಾವೆ. ಓಕೆ, ಈಗ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಮಾಡಿದ್ವಿ ನೋಡೋಣ. ಟೆಲಿಗ್ರಾಮ್ ಒಂದ್ಸಲಿ ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಇಲ್ಲಿಂದ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್. ಅದಾದಮೇಲೆ ನೋಡಿ, ಇಲ್ಲಿ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಅಪ್ಡೇಟ್ ಮಾಡಿದ್ದೀನಿ. ಇದು ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಫಾಲ್ ಆಗಬೇಕು. ಟೈಮ್ ನೋಡ್ಕೋಬೋದು, 9 ಗಂಟೆ 10 ನಿಮಿಷಕ್ಕೆ ನೋಡಿ. ಇದು ನಿಫ್ಟಿ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಟೆಲಿಗ್ರಾಮಲ್ಲಿ ನಿಫ್ಟಿ ಅಪ್ಡೇಟ್ ಮಾಡಿದ್ದೀನಿ. ಇಲ್ಲಿ P ಎಂಟ್ರಿ ತಗೊಳ್ಳಿ, ಇಲ್ಲಿ C ಎಂಟ್ರಿ ತಗೊಳ್ಳಿ ಅಂತ ಇದು ನೋಡ್ಕೊಳ್ಳಿ. ಓಕೆ, ಆಮೇಲೆ ಕಾಲ್ಸ್ ಇತ್ತು, PE ಕಾಲ್ಸು 3 ಕಾಲ್ ಇತ್ತು, 3 ಪ್ರಾಫಿಟ್. ಇದು ನೋಡಿ P ಎಂಟ್ರಿ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದೀನಿ. ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತಾಯಿದೆ ಅಂತ. ಇದು ಬ್ಯಾಂಕ್ ನಿಫ್ಟಿ, ಇದು ಕೂಡ ಸೇಮ್ ವರ್ಕ್ ಆಗ್ತಾಯಿದೆ. ಲೈವಲ್ಲಿ ಅಪ್ಡೇಟ್ ಮಾಡ್ತಾ ಬಂದಿದ್ದೀವಿ. ಓಕೆ, ಇದೆಲ್ಲ ಸ್ಕ್ರೀನ್ಶಾಟಿಗೆ ನೋಡ್ಕೊಳ್ಳಿ. ಇಲ್ಲಿ P ಎಂಟ್ರಿ ತಗೊಂಡಿದ್ರೆ ಎಷ್ಟು ಪ್ರಾಫಿಟ್ ಬಂದಿದೆ ನೋಡಿ. ಓಕೆ, ಕ್ಲಿಯರ್ ಬಿಫೋರ್ ಮಾರ್ಕೆಟ್ ಡ್ರಾಯಿಂಗ್ ಕರೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಇವಾಗ ನಾವು PE ತಗೊಂಡ್ರೆ ಟ್ರೇಡ್ ಎರಡು ಇಲ್ಲಿದ್ದಾವೆ. ಇದು ಬ್ಯಾಂಕ್ ನಿಫ್ಟಿ PE 960 ಇದು ಎಲ್ಲಿಗೋಗಿದೆ ನೀವು ನೋಡಿ ಹೇಳಿ. ಇದು ನಿಫ್ಟಿ PE 340 ಎಂಟ್ರಿ ಇತ್ತು, ಎಲ್ಲಿಗೋಗಿದೆ ನೋಡಿ ಹೇಳಿ. ಓಕೆ, ಪ್ಲಸ್ ಇಲ್ಲೊಂದು ಪೋಲ್ ಇದೆ. ಹೆಂಗಿದೆ BN ಅನಾಲಿಸಿಸ್ ಅಂತ. 71% ಸೂಪರ್ಗೆ ಹಾಕಿದ್ದೀರಾ, 26% ಗುಡ್ಗೆ ಹಾಕಿದ್ದೀರಾ. ಯಾರೋ ಒಬ್ಬರು ನಾರ್ಮಲ್ಗೆ ಹಾಕಿದ್ದೀರಾ. ಅಷ್ಟು ನಾರ್ಮಲ್ ಇದ್ದರೆ ನೀವು ಯಾಕೆ ಇಲ್ಲಿ ಇರ್ತೀರಾ ಸರ್? ಇಲ್ಲಿ 3 ಡಾಟ್ಸ್ ಇದ್ದಾವೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಬರುತ್ತೆ, ಹೋಗ್ಬಿಡಿ. ಕ್ಲೀನಾಗಿ ಮಾರ್ಕೆಟ್ ಬರ್ಕೊಟ್ಟಿದ್ದೀನಿ ಇಲ್ಲಿಂದ ಎಲ್ಲಿಗೆ ಹೋಗ್ತದೆ ಅಂತ. ನೆನ್ನೆನೇ ಕ್ಲಿಯರ್ ಚಾರ್ಟ್ ಇದೆ ನಿಮ್ಮ ಹತ್ರ, ನಾರ್ಮಲ್ ಅಂತೆ. ಮತ್ತೆ ಯಾಕೆ ಇರ್ತೀರಾ? ಎಲ್ಲಿ ಸೂಪರ್ ಇರ್ತದೆ ಅಲ್ಲಿಗೆ ಹೋಗ್ಬಿಡಿ. ಓಕೆ, ಈಗ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು, ಸಾರಿ ಮಂಡೇ ಏನು ಮಾಡಬೇಕು. ಇದು ನೋಡ್ಕೊಳ್ಳಿ, ಮಂಡೇ ಲೆವೆಲ್ಸ್. ಮಂಡೇ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಇನ್ ಕೇರ್ ರೀಟ್ರೇಸ್ ಆದರೆ ಅಲ್ಲಿಂದ ನೀವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಸೆಂಟ್ರಲ್ ಇದೆ, ಡ್ಯುಯಲ್ ವ್ಯೂ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್, ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್. ಲೆವೆಲ್ಸ್ ನೋಡಿ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ನಿಫ್ಟಿ ಕೂಡ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಇದರ ಹೈ ಬ್ರೇಕ್ ಆದರೆ
ITM CE ಬೈ ಮಾಡ್ಕೋಬೋದು. ಆರ್ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಒಂದು ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಆರ್ ಆಫ್ಟರ್ ಕರೆಕ್ಷನ್ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಬಂದರೆ ಬೈ ಮಾಡ್ಬೋದು. 50 ಮಿನಿಟ್ಸೇ ಯೂಸ್ ಮಾಡಬೇಕಿಲ್ಲಿ. 50 ಮಿನಿಟ್ಸ್ ಯೂಸ್ ಮಾಡಿ ನಿಮ್ಮ ಪ್ಯಾಟರ್ನ್ ಫಾಲೋ ಮಾಡ್ಕೊಂಡು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಕಾಲ್ ಮಾಡಿ ಕೇಳ್ಕೊಳ್ಳಿ. ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಆಫ್ಲೈನ್ ಆನ್ಲೈನ್ ಎನಿಥಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಸಿಗೋಣ. ಬಾಯ್.